ಮಂತ್ರಮೂಲಂ ಗುರುರ್ವಾಕ್ಯಂ ಪೂಜಾಮೂಲಂ ಗುರುರ್ಪಾದಾಃ ಮುಕ್ತಿಮೂಲಂ ಗುರುಕೃಪಾಃ. ಆದಿ ಜಗದ್ಗುರು ಸೋಮಲಿಂಗೇಶ್ವರರನ್ನ ಹುರ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಪರಮಾರಾಧ್ಯ ಸಿದ್ಧಕುಲ ಚಕ್ರವರ್ತಿ ಸಾಧು ದಿನಮಣಿ 1700 ಕರಿಕಂಬಳಿ ಒಡೆಯ 17 ಕೋಟಿ ಶರಣರಿಗೆ ನವಕೋಟಿ ಸಿದ್ಧರಿಗೆ ಮೂಲಪೀಠ ಮುಮ್ಮೆಟ್ಟಗುಡ್ಡದ ಉತ್ತುಂಗ ಶಿಖರದ ಮೇಲೆ ಕಲ್ಲುಗದ್ದಿಗೆ ಮುಳ್ಳಾಸನ್ ಮಾಡಿಕೊಂಡು ಜಗತ್ ಕಲ್ಯಾಣ ಮಾಡುತ್ತಿರುವ ಎನ್ನ ತಂದೆ ಶಿವಯೋಗಿ ಮಹಾಯೋಗಿ ಸ್ವಲ್ಪ ಇರಲಿ ಅಮೋಘ ಸಿದ್ದೇಶ್ವರರ ಶ್ರೀಪಾದಗಳನ್ನು ತಲೆ ಮೇಲೆ ಇಟ್ಟಿಕೊಂಡು ಅಮೋಘ ಸಿದ್ದೇಶ್ವರರ ಭವ್ಯವಾದ ದಿವ್ಯವಾದ ಅವ್ಯಾತವಾಗಿರುವಂಥ ಈ ಪರಂಪರೆಯ ದಾರಿದೀಪವಾದಂಥ ಅಮೋಘ ಸಿದ್ದೇಶ್ವರ ಇಂಥಲ್ಲಿ ಇದ್ದ, ಹೀಗೆ ಇದ್ದ, ಈ ಭುವಿಗೆ ಬರಲಿಕ್ಕೇನು ಕಾರಣ, ಇಲ್ಲಿ ಬಂದ ಮೇಲೆ ಜಗತ್ತನ್ನು ಯಾವ ರೀತಿಯಾಗಿ ಉದ್ಧರಿಸಿದ, ಎಷ್ಟು ಮಠಗಳನ್ನು ನಿರ್ಮಾಣ ಮಾಡಿದ, ಆವಾವ ಮಠಗಳಲ್ಲಿ ಏನೇನು ವೈಶಿಷ್ಟ್ಯಗಳನ್ನಿಟ್ಟಿದ್ದಾನೆಯೋ ಅದನ್ನೆಲ್ಲ ನಮ್ಮ ಭಕ್ತ ಕುಲಕೋಟಿಗೆಲ್ಲ ಧರ್ಮ ಜಾಗೃತಿಯನ್ನು ಮಾಡಿ ಲಿಂಗೈಕ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಕವಿತಿಲಕಮಣಿ ಗಾನ ಕೋಗಿಲೆ ಸಿದ್ಧ ರತ್ನ ಶಾಪಾನುಗ್ರ ಸಾಮರ್ಥ್ಯವುಳ್ಳುವಂಥ ಮೇಲಾಗಿ ಅವನಿಗೆ ಗಾನಗಾರುಡಿಗೆ ಅಂತಲೂ ಕೂಡ ಪ್ರಶಸ್ತಿ ಪ್ರದಾನ ಮಾಡಿದೆ ಕನ್ನಡ ನಾಡು. ಅಂಥ ಪೂಜ್ಯನೀಯ ಗುರುದೇವರಾದಂಥ ಸದ್ಗುರು ಮದಗೊಂಡೇಶ್ವರಪ್ಪಂಗಳವರ ಚರಣಾರವಿಂದಗಳನ್ನು ತಲೆ ಮೇಲಿಟ್ಕೊಂಡು ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಭೀಮೆಯ ಬಲದಂಡೆಯಾಗಿರತಕ್ಕಂಥ ಪುಣ್ಯಪಾವನ ಕ್ಷೇತ್ರ, ಸುಕ್ಷೇತ್ರ, ಅತ್ಯಂತ ಭಕ್ತಿಮಯ ರಸವಾತಾವರಣದಲ್ಲಿ ತೇಲಾಡುವಂಥ ಪಾವನ ಕ್ಷೇತ್ರ ಅಗರಖೇಡ ಗ್ರಾಮದ ಕ್ಷೇತ್ರಾಧಿಪತಿಗಳು ಪುರದೊಡೆಯರಾಗಿರತಕ್ಕಂಥ ಶ್ರೀ ಶಂಕರಲಿಂಗನ ಗದ್ದುಗೆಗೆ ಶಿರಸಾಷ್ಟಾಂಗ ನಮಸ್ಕರಿಸಿ, ಈ ಕಾರ್ಯಕ್ರಮದ ಕರ್ತೃ ಹಿರಿಬಾದ್ಮಿ ಜಾತ್ರಾ ಮಹೋತ್ಸವದ ಮಹಾದೇವನಾಗಿರತಕ್ಕಂಥ ಶ್ರೀ ಅಮೋಘ ಸಿದ್ದೇಶ್ವರರ ಗದ್ದುಗೆಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಮತ್ತು ಗಂಗಲಿಂಗೇಶ್ವರರನ್ನ, ಬೀರಲಿಂಗೇಶ್ವರರನ್ನ, ಬಹುತೇಕವಾಗಿ ಅಗರಕೆರೆ ಗ್ರಾಮದಲ್ಲಿ ಬಹಳ ದೇವರುಗಳು ಮತ್ತು ಮಠಗಳು ಕೂಡ ಭಾಳಷ್ಟಿದ್ದಾವೆ. ಆ ಎಲ್ಲ ಮಠದ ಪೂಜ್ಯರಲ್ಲಿ ಕೂಡ ಮತ್ತು ಗ್ರಾಮದಲ್ಲಿರುವಂಥ ಎಲ್ಲ ದೇವರುಗಳನ್ನು ಭಕ್ತಿಯಿಂದ ಹಣೆ ಮಣೆದು ಈ ಮಠದ ಮೊದಲಿಗೆ ಅಗರಖೇಡ ಗ್ರಾಮದಲ್ಲಿ ಬಾದ್ಮಿ ಜಾತ್ರೆ ಮತ್ತು ಹೇಳಿಕೆಯನ್ನು ನಿರ್ಮಾಣ ಮಾಡಿದಂಥ ಮಹಾನುಭಾವರು ಲಿಂಗೈಕ್ಯ ಪೂಜ್ಯ ಅಮೋಘ ಸಿದ್ಧಮುತ್ಯ ಒಡೆಯರವರು ಆ ಒಂದು ಪೀಠವನ್ನು, ಆ ಒಂದು ಜಾತ್ರೆಯನ್ನು ಮತ್ತು ನುಡಿಮುತ್ತುಗಳನ್ನು ಉತ್ತರವಾಗಿ ಅದು ಸದಾ ಅವರು ಲಿಂಗೈಕ್ಯ ಆದಾನ ಹಿಡ್ಕೊಂಡು ಇಲ್ಲಿ ತನಕ ಅವರ ಹಿರಿಯ ಮಗನಾಗಿರತಕ್ಕಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಕಲ್ಲಪ್ಪಮುತ್ಯ ಮಹಾರಾಯರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳು ಮತ್ತು ಅವರೆಲ್ಲ ಪೂಜ್ಯ ಒಡೆಯರಿಗೂ ಕೂಡ ಅನಂತ ನಮಸ್ಕರಿಸಿ, ಈ ಕಾರ್ಯಕ್ರಮವನ್ನು ಅಗರಖೇಡ ಗ್ರಾಮದ ಸಮಸ್ತ ಯಾವತ್ತು ಸಮಿತಿಯ ಪರಿವಾರ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದಿರಿ. ಇಲ್ಲಿ 2 ದಾಸೋಹವನ್ನು ಇಟ್ಟಿದ್ದು ಬಹಳ ಸಂತೋಷ. ಒಂದು ಅನ್ನದಾಸೋಹ, ಒಂದು ಇವತ್ತು ಜ್ಞಾನ ದಾಸೋಹ. ಇಂದು ಪ್ರಾತಃ ಕಾಲ ಸಮಯದಲ್ಲಿ ಅಮೋಘ ಸಿದ್ದೇಶ್ವರರು ಕಲ್ಲಪ್ಪಮುತ್ಯವರ ಒಂದು ಮುಖಾಂತರವಾಗಿ
ಈ ನಾಡಿನ ಹಾಗೂ ದೇಶದ ಭವಿಷ್ಯವಾಣಿಯನ್ನು ತಮಗೆಲ್ಲ ಅಮೃತದ ಆಶೀರ್ವಾದವನ್ನು ಮಾಡಿದ್ದಾರೆ. ಅದನ್ನೆಲ್ಲ ತಾವು ಕೇಳಿ ಇಂದು ಹಗಲದ ಸಮಯದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಕೇಳಲು ಆಸಕ್ತಿ ವಹಿಸಿಕೊಂಡು, ನಿನ್ನೆ ಪತ್ರಿಕಾ ಒಂದು ರೀತಿ ನೋಡಿದರೆ ನಿನ್ನಿನ ಸಾಯಂಕಾಲದಲ್ಲಿ ಬಹುಶಃ ರಸಮಂಜರಿ ಹಾಸ್ಯ ಕಾರ್ಯಕ್ರಮ ಅಂಥೇಳಿ ಸಂಗೀತದೊಂದಿಗೆ ಬಹುತೇಕ ಅದು ಬಹಳ ಸುಂದರವಾಗಿ ಜರುಗಿರಬೇಕು. ಕಾರಣ ಅಂತಂದರೆ ಇಲ್ಲೇ ಜಾಗ ಸಾಲಕ್ಕಿಲ್ಲ, ಇಲ್ಲಿ ಸಾಕಿಲ್ಲ ಸರ್, ನನಗೆ ಗೊತ್ತದ. ಈಗ ನೋಡಿ ಜಾಗ ಕಡಿಮೆ ಬೀಳಕತ್ತೈತಿ ನಮಗೆ. ರಸಮಂಜರಿ ಅಂದರೆ ಅದು ಎಲ್ಲ ಸಣ್ಣ ಮಕ್ಕಳು ಹಿಡ್ಕೊಂಡು, ನಮ್ಮ ಮನ್ಯಾಗೊಂದು 3 ವರ್ಷದ ಹುಡುಗಿದ್ರಿ, ಅದು ಮುದುಕಿ ಅಂತ ಹೇಳಿ ಐತಿ. ಆಕೆ ಒಂದು ಹಾಡು ಹಾಡ್ತಾಳ್ರಿ, ಲಂಗದ ಮೇಲೆ ಚೆನ್ನಾಗಿ ಕಾಣಿಸ್ತೆ ಲಾವಣ್ಯ ಅಂತ ಒಂದು ಪದ. ಅದೇನು ಗೊತ್ತಿಲ್ಲ ನನಗೆ, ಇದೇನು ಹಾಡ ಅಂತ ಕೇಳಿದೆ. ನನಗೆ ಇಲ್ಲಿ ತನಕ ಗೊತ್ತೇ ಇಲ್ಲದು. ಅವ ಯಾವ ಹಾಡ್ದವ? ಬಾಳು ಬೆಳಗುಂದಿ ಅಂತೇಳಿ ಜಾನಪದ ಕಲಾವಿದ. ಅಂದ್ರೆ ಎಷ್ಟು 3 ವರ್ಷದ ಮಕ್ಕಳಿಗೆ ಸಹಿತ ಈ ಜಾನಪದ ಇಷ್ಟೊಂದು ಪ್ರಭಾವಿ ಬೀರಿದೆ ಅಂತಂದ್ರೆ ಇದಕ್ಕೆ ಮತ್ತೇನು ಸಾಕ್ಷಿ ಅಲ್ಲ, ಈ ಯುಗವನ್ನೇ ಸಾಕ್ಷಿಯಾಗಿ ಹೇಳಬೇಕಾಗ್ತದೆ. ಕಲಿ ಯುಗ. ಆದ್ದರಿಂದ ಆ ಕಾರ್ಯಕ್ರಮವು ಕೂಡ ಬಹಳ ಚೆನ್ನಾಗಿ ನಡೆದು ಇವತ್ತು ಮುಂಜಾನೆ 10 ಗಂಟೆಗೆ ಭಗವಂತ ನಾಮಸ್ಮರಣೆಯನ್ನು ಕೇಳಲು ನಾವಂತೂ ನಿಮಗೆಲ್ಲ ಅತ್ಯಂತ 30 ವರ್ಷದ ಹಳೆ ಮನುಷ್ಯರು. ನಾನು ಇವೆಲ್ಲ ಕೂದಲ ಕರ್ರಗಾಗಿ ಬೆಳಗಾಗ್ಯಾವ. ಈಗ ಆಗ್ರಿ ಗಿಡಕ್ಕೆ ನಾವು ಬರಾಕತ್ತು ಮೊದಲಿಗೆ ಬಂದಿದ್ದು ಅಂತಂದ್ರೆ ಗಂಗಿರಾಯಿ ಮುತ್ತನ ಜಾತ್ರೆಗೆ, ಗಂಗಿಲಿಂಗ ಮುತ್ತನ ಜಾತ್ರೆಗೆ. ಇಂಗಳೇಶ್ವರದ ಒಳ್ಳೆಯ ಕಲಾವಿದ ಕನ್ನಡ ನಾಡಿನಲ್ಲಿ ಶ್ರೀಶೈಲಣ್ಣವರು ಮತ್ತು ನಾನಾಗಲೇ ಒಂದು 3-4 ವರ್ಷ ಪ್ರಾರಂಭ ಮಾಡಿದ್ದೀವಿ. ಅವರಾಗಲೇ 15 ವರ್ಷ ಮುಂಚಿತ ಹಾಡ್ತಾನೆ ಇದ್ರು. ಬಹಳ ಪ್ರಭಾವಿಶಾಲಿ ಮನುಷ್ಯ. ಅವ್ರ ಜೊತೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಕೂಡಿಕೊಂಡಾಗ ನಮ್ಮ ಆಗರಖೇಡದ ಗ್ರಾಮದ ಭಕ್ತಾದಿಗಳು ಎಲ್ಲ, ನಮ್ಮ ಈಗ ತಾನೇ ಮಾತಾಡಿದ್ರಲ್ಲ ಶ್ಯಾಮ ರಾಮ ಅಂಥೇಳಿ, ಬಹಳ ಆತ್ಮೀಯರವರೆಲ್ಲ. ಮತ್ತು ಈ ಡೊಳ್ಳಿನ ಪದಗಳ ಕಲಾವಿದರಂತಂದ್ರೆ ತಮ್ಮ ಪ್ರಾಣವೇ ಅವರಿಗಾಗಿ ಮೀಸಲಾಗಿಡತಕ್ಕಂತಹ ಭಕ್ತರು. ಅಷ್ಟೊಂದು ಆ ಪದಗಳ ಮೇಲೆ ಅವ್ರದ್ದು ಶ್ರದ್ಧೆ ಇದೆ. ಆಗಲೇ ಗುರುತಿಸಿದಂಥ ಈ ಗ್ರಾಮ ಇಲ್ಲಿ ತನಕ ನಮ್ಮನ್ನು ಅತ್ಯಂತ ಭಾವ ಭಕ್ತಿ ಮತ್ತು ಗೌರವ ಪೂರ್ವಕವಾಗಿ ತಾವು ಕಾಪಾಡಿಕೊಂಡು ಬಂದಿದ್ದೀರಿ. ಈ ವರ್ಷನೂ ಕೂಡ ನಮ್ಮ ಮಗ ಹೇಳ್ದ, ಯಪ್ಪ ಬಾದ್ಮಿಗೆ 1-2 ತಾಸು ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲರೂ ಅಭಿಪ್ರಾಯಪಟ್ಟಾರ, ಬರಬೇಕು ಅಂತ ಕೇಳ್ಕೊಂಡ. ನಾ ಭಾಳ ಬಂದಿನಿಪ್ಪ, ಏನು ಮಾಡ್ತೀವೋ, ಮತ್ತು ಹೊಸ ಹೊಸ ಕಲಾವಿದರು ಬರಲಿ ಅಂತಂದ್ರು ಕೂಡ ಇಲ್ಲ, ಭಾಳ ದಿನ ಆಯ್ತು ತಾವು ಬಂದಿಲ್ಲ ಅಂತ ಅಭಿಪ್ರಾಯ ಅದಂತ ಹೇಳಿದಾಗ ನಾವು ಒಪ್ಕೊಂಡಿವ್ರಿ. ಆ ಬಳಿಕ ನಮ್ಮ ಜೊತೆಯಲ್ಲಿ ಒಳ್ಳೆಯ ಕಲಾವಿದರನ್ನು ಕೂಡಿಸಿರಿ. ಹಳ್ಳೂರದ ಸತ್ಯಪ್ಪ ಮಾಸ್ತರು ಅಂತಂದರೆ ಬಹುತೇಕ ಅವರು ಓದಲಾರದ ಪುರಾಣಗಳೇ ಯಾವೂ ಇಲ್ಲ ಅಂಥೇಳಿ. ಕಾರಣ ಈ ಡೊಳ್ಳಿನಗಳ ಪದಗಳ ಸ್ಪರ್ಧೆ ನಡೀತಾವಲ್ಲ, ಜಿದ್ದಿನ ಹಾಡುಗಳು ಅಂತ, ಆ ವಾದ ವಿವಾದದಲ್ಲಿ ಮತ್ತು ಪ್ರಶ್ನೆ ಉತ್ತರಗಳಲ್ಲಿ ನಿರ್ಣಯವಾಗಿ ಕೊಡ್ತಕ್ಕಂಥವ್ರು ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿದ್ದರೆ ಮೊದಲಿಗೆ ಆ ಕಾರ್ಯಕ್ರಮ ಇಟ್ಕೊಂಡಾಗ ಇವ್ರದ ಹೆಸರು ಬರ್ತೈತಿ ಯಾವಾಗಲೂ ಕೂಡ, ಹಳ್ಳೂರು ಸತ್ಯಪ್ಪ ಮಾಸ್ತರು ಅಂತೇಳಿ. ಅಂಥ ಆ ಬಳಿಕ ಇನ್ನೊಂದು ತಮ್ಮ ತಲೆಯೊಳಗಿರಲಿ, ಒಬ್ರು ವಸ್ತು ಬೇಕಾಗಿತ್ತಂದ್ರೆ ಹೊಗಳ್ತಾರೆ, ಅವ್ರ ಕಡೆಯಿಂದ ಏನಾರು ನಮ್ಗೆ ಬೇಕಾಗಿತ್ತಂದ್ರೆ ಹೊಗಳ್ತಾರೆ. ಬೇಡ, ಅವರಿಂದ ಏನಾದರೂ ಕೆಲಸ ಆಗ್ಬೇಕಾಗಿತ್ತಂದ್ರೂ ಕೂಡ ಅವ್ರ ಬಗ್ಗೆ ಬಹಳಷ್ಟು ಹೊಗಳ್ತಾರೆ. ಆದ್ರೆ ನಾನು ಮಾತಾಡೋದು ಮಾತ್ರ ಹೊಗಳಿಕೆ ಮಾತಲ್ಲ, ಅದು ಆತ್ಮೀಯವಾಗಿರತಕ್ಕಂಥ ಮಾತು. ನಿಜಕ್ಕೂ ವಿದ್ಯಾವಂತರು ಅವರು, ಕವಿಗಳೂ ಹೌದು ಮತ್ತು ಅನಂತ ಪುರಾಣಗಳನ್ನು ಓದಿದವರು ಹೌದು. ಮತ್ತು ಆಮೇಲೆ ಇನ್ನೊಂದು, ಈ ಮ್ಯಾಳಗಳಲ್ಲಿ ಯಾರ ಜೊತೆನೂ ಕೂಡ ವೈಷಮ್ಯ ವೈರ್ಯ ಭಾವ ಇಲ್ಲ. ಅವರು ಎಂಥ ಮ್ಯಾಳಿದ್ರೂ ಕೂಡ ಅವ್ರ ಜೊತೆಯಲ್ಲಿ ಅತ್ಯಂತ ಸೌಮ್ಯವಾಗಿ ಸುಂದರವಾಗಿ ಯಾವ ಥರದ ತಂಟೆ ತಕರಾರು ಇಲ್ದನ ಬಂತು ಬಂತು, ಇಲ್ಲ ಇಲ್ಲ ಅಂತ ಇಷ್ಟು ಸರಳವಾಗಿ ಹಾಡತಕ್ಕಂಥ ಕಲಾವಿದರು ನಮ್ಮ ಸತ್ಯಪ್ಪ ಮಾಸ್ತರರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ವಂದನೆಗಳು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸಮಸ್ತ ಅಗ್ರಖೇಡ ಗ್ರಾಮದ ಎಲ್ಲ ತಾಯಿ ತಂದಿಗಳಲ್ಲಿ ಮತ್ತು ಕಮಿಟಿ ಎಲ್ಲ ಪದಾಧಿಕಾರಿಗಳಲ್ಲಿ ನಮ್ಮ ಸಂಘದ ಪರವಾಗಿ ಅನಂತ ನಮಸ್ಕಾರಗಳು. ಈಗಾಗಲೇ ನಮ್ಮ ಶ್ಯಾಮ್ ಅವರು
ತಮ್ಮನ್ನೆಲ್ಲ ಉದ್ದೇಶಿಸಿ ಮತ್ತು ನಿಮ್ಮೆಲ್ಲರ ಅಪೇಕ್ಷೆ ಮತ್ತು ಆಜ್ಞೆ ತಗೊಂಡು ಒಂದೆರಡು ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಈ ಮನುಷ್ಯ ಜೀವನದಲ್ಲಿ ಎರಡು ಪ್ರಮುಖವಾಗಿರತಕ್ಕಂಥ ಪಾತ್ರಗಳದ. ಒಂದು ಸನ್ಯಾಸತ್ವ, ಹೌದು, ಇನ್ನೊಂದು ಪ್ರಪಂಚ ಅಂತ. ಸಂಸಾರಿಕ. ಅದಕ್ಕೆ ಅವ್ರೇನಂತಾರ, ಏನಂತಾರಿಪ್ಪ? ಈ ಇರುವರಲ್ಲಿ ಅಂದ್ರೆ ಸನ್ಯಾಸಿ ಅಥವಾ ಗೃಹಸ್ಥನಲ್ಲಿ ಯಾರು ಶ್ರೇಷ್ಠರು? ಹೌದಲ್ಲಪ್ಪ? ಯಾರು ಶ್ರೇಷ್ಠರು ಅಂಥೇಳಿ ಹಿಡಿದವ್ರು ಅದನ್ನ ಆ ವಿಷಯವನ್ನು ಬೆಳೆಸಬೇಕು. ಕೊನೆಗೆ ಒಂದು ಮಾತೇನಂದ್ರು, ಏನ್ರಿಪ್ಪ? ಬಹುದಿನದವರೆಗೆ ನಮ್ಮ ಸಿದ್ಧಟಿಗೆ ಪರಂಪರೆಯೊಳಗೆ ನುಡಿಗಳನ್ನ ಆಗ್ತಾ ಬಂದಾವ. ಹೌದ್ರಿಪ್ಪ, ಹೌದು. ಮೊದಲಿಗೆ ಅಮೋಘ ಸಿದ್ದೇಶ್ವರ 101 ಮಂದಿ ಸಿದ್ಧರೊಳಗೆ ಹೇಳಿಕೆ ಮಾಡುವಂತ ಆಶೀರ್ವಾದ ಯಾರಿಗೆ ಕೊಟ್ಟ ಅಂತಂದ್ರ, ಯಾರಿಗ್ರಿಪ್ಪ? ಅರಕೇರಿ ಭರಮವಡಿಯನ ಮಗನಾಗಿರತಕ್ಕಂಥ ಮಲ್ಲಾವಡಿಯನಿಗೆ ಆಶೀರ್ವಾದ ಮಾಡದ. ಅಪ್ಪ, ನಿನಗೆಲ್ಲರೂ ಹೇಸ್ಕೊಂಡಾರಲ್ಲ, ಹೌದು, ನಿನ್ ಮ್ಯಾಲ ಮುನ್ದಾರಲ್ಲ ಅವರು. ಆದ್ರೆ ಮ್ಯಾಗಿರುವ ಬಟ್ಟೆ ಹೊಲಸಾಗಿರಬಹುದು, ನೀ ಸ್ನಾನ ಮಾಡಿರ್ಬೇಕು, ಮಾಡಕ್ಕಿರ್ಲಿಕ್ಕಿಲ್ಲ, ಆದ್ರೆ ದೇಹ ತೊಗಲು ಹೊಲಸಾಗಿರ್ಬೋದು. ಆದರೆ ನಿನ್ನೊಳಗಿರತಕ್ಕಂಥ ಮಲಿನವಾದಂಥ ಆತ್ಮನನ್ನ ಕಾಣದೆ ಆ ಅರಿವೆ ಮತ್ತು ತೊಗಲ ನೋಡಿ ಮಾತಾಡಿದರಂತಂದ್ರೆ ಅವರೆಲ್ಲರೊಳಗಿಂತಲೂ ಮಿಗಿಲಾದಂಥ ಪದವಿಯನ್ನು ನಿನಗೆ ಅನುಗ್ರಹ ಮಾಡ್ತೀನಿ. ಹೌದು, ಮುತ್ಯ ಹೇಳ್ತಾನ್ರಿಪ್ಪ. ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡು. ಜೇವರ್ಗಿ ತಾಲೂಕಾ ಕಲ್ಲೂರ ಅಂತೊಂದು ಪುಟ್ಟ ಹಳ್ಳಿ ಇದೆ. ಅಲ್ಲಿ ಭೀಮಾ ಹುಳಿನ ಚಂದ್ರಾಕಾರವಾಗಿ ತಿರುಗ್ತಾ ಇದೆ. ಭೀಮಾ ಹೊಳೆ ರೀ, ಚಂದ್ರನ ಆಕಾರದಲ್ಲಿ ಇರತಕ್ಕಂಥ ಹೊಳೆಯ ಮಧ್ಯದ ತುಟ್ಟ ತುದಿ ಮೇಲೆ ನೀ ಮಠ ಮಾಡು. ಹಿರಿ ಬಾದ್ಮಿ ದಿನ ನೀ ಡೊಳ್ಳಿನ ಮ್ಯಾಗ ನಿತ್ತಿ ಏನ್ ಮಾತಾಡ್ತಿ 3 ಮಾತ, ಅದನ್ನ ನಾನು ಸಿದ್ಧ ಮಾಡಿ ತೋರಿಸ್ತೇನೆ. ಇದು ಆಶೀರ್ವಾದ ಮಾಡಿ ಕೊಟ್ಟ ಬಳಿಕ ನಮ್ಮ ಮಠಗಳಲ್ಲಿ, ಅನೇಕ ಮಠಗಳಲ್ಲಿ ಸಿದ್ಧಟಿಗೆ ಪ್ರಾರಂಭ ಆತು. ಅವರು ಹೇಳಿಕೆ ಹೇಳಾಗ ಅವ್ರು ಹೇಳ್ದಂಗ ಅಂತಿರ್ತಾರ. ಏನ್ ಹೇಳ್ತಾರಿಪ್ಪ? ಅವರು ಕಲ್ಲೂರದು ವೈಶಿಷ್ಟ್ಯ ಅದ. ಏನದರಿಪ್ಪ ವೈಶಿಷ್ಟ್ಯ? ರಥದ ಮ್ಯಾಗ ನಿಂತ ಹಿಂಗ ಬೆತ್ತ ತಗೊಂಡು ಅಂತಂದ್ರ ಅವರು ಮೊದಲನೇ ಸ್ತೋತ್ರದ ಅರಕೇರರ ಮನಿ ಭ್ಯೂರಿಗೆ ಗುರು ಮನಿ ಮಾಯಿ ಮಕಣಾಪುರ ಸಿಂಹಸ್ಥಾನ ಗದ್ದಿಗಿ ಕಲ್ಲೂರ ಸಿದ್ಧ ಹೇಳಿದ ಮಾತ ಕಲ್ಲರಿಯ ಮ್ಯಾಲ ಮ್ಯಾಣದ ಗೂಟ ಜಡದಂಗಲಿ ಗಾಡಿಮಿಣಿ. ಯಾವ ತುದುಗೈ ಹಿಡ್ದ ಕೇಳಬೇಡ, ಮುಂಗೈ ಹಿಡ್ದ ಕೇಳು. ಮುಂದಿಂದ ಹೇಳ್ತಾನ ನಾವು ಈ ಮಳೆಗಳನ್ನ, ನಕ್ಷತ್ರಗಳ ಭವಿಷ್ಯ, ಈ ರಾಜಕೀಯ ಭವಿಷ್ಯ ಮತ್ತು ಮನುಷ್ಯ ಧರ್ಮ ಬಿಟ್ಟಿದ್ದು ಧರ್ಮ ಹಿಡಿದಿದ್ದು, ಇವುಗಳನ್ನ ಹೇಳಿ ತನ್ನ ನುಡಿಯನ್ನ ಮುಗಿಸ್ತಾ ಇದ್ದಾನೆ. ಆದ್ರೆ ಅದರಲ್ಲಿ ಇನ್ನೊಂದು ಸೂತ್ರ ಏನು ಅಂತಂದ್ರೆ, ಇದು ಮ್ಯಾಗಿನ ಮಠ ದೇವ್ರು ಅಂತಾನ, ತೆಳಗಿನ ಮಠ ಸಣ್ಣ ದೇವ್ರು ಏನಂತಾನ, ಎಲೆ ಯಾವ ಕೇಳವ ತುದುಗೈ ಹಿಡದ ಕೇಳಬೇಡ, ಮುಂಗೈ ಹಿಡದ ಕೇಳು. ಹೌದು, ಹಾರಲಿಕ್ಕೆ ಕಾಮನ ಬೂದಿ ಅಲ್ಲ, ತಿರುಗಲಿಕ್ಕೆ ರಾಮನ ಬಾಣಲ್ಲ. ಹಿಂಗೂ ಅಂತ ನಾವು ಆಮೇಲೆ ಅದ್ರ ವಿಚಾರ ನೋಡೋಣ. ಈಗ ಅವ್ರು ಹೇಳಿರ್ತಕ್ಕಂಥ ವಿಚಾರ, ಇದರಲ್ಲಿ ಗಾಣಿಮಿಣಿ ನೀವು ಬಳಸೋ ಭಾಷೆ ಅದ್ರೊಳಗೆ ಯಾವಾಗರೆ ಒಮ್ಮೆ ಅಂತಿರ್ತೀರಿ ನೋಡು. ನನ್ನ ಮನಸ್ಸಿನಾಗ ಬತ್ತಂದ್ರೆ ನಿನಗೆ ಗರ 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 ತಿರುಗಿಸಿ ಗಾಣಿಮಿಣಿ ಮಾಡ್ತೀನಿ ಮಗನ. ಲಕ್ಷ್ಯದಾಗಿರ್ಲಿ. ಅಂದ್ರೆ ಇದ್ರ ಅರ್ಥ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಪುರುಷಾರ್ಥಗಳ ಮರ್ಮವನ್ನ ತಿಳಿಯದೆ ಅಜ್ಞಾನ, ಅಂಧಕಾರ, ಅತ್ಯಾಚಾರದ ಸುಳಿವಿಗೆ ಬಿದ್ದಂಥ ಮನುಷ್ಯನಿಗೆ ಅವೇನಂತಾನ? ಗಾಣಿಮಿಣಿ ಅಂತ. ತುದುಗೈ ಹಿಡ್ದ ಕೇಳಬೇಡ, ಮುಂಗೈ ಹಿಡ್ದ ಕೇಳು. ಇದು ನಾ ಹಿಡಿದ್ದು ನನ್ನ ಅನುಭವಕ್ಕೆ ಬಂದದ್ದು ಹೇಳಿನ್ರೆ. ಮತ್ತು ಇದಕ್ಕಿಂತಲೂ ಮತ್ತು ಚಲೋ ಇದಲ್ಲ, ಅರ್ಥ ಬೇರೆ ಐತಿ ಅಂದರೂ ಕೂಡ ಯಾರಾದರೂ ಇಲ್ಲಿ ಹೇಳೋರಿದ್ರು ಕೂಡ ಅದನ್ನು ಸಂತೋಷವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಸಾವಿರಾರು ಈ ಸಭೆ ಒಳಗೆ ನಾನು ಅಗರ ಕೇಳಕ್ಕೆ ಹೋಗಿದ್ದೆ. ಈ ವಿಷಯ ನಮ್ಮ ಹಿರಿಯರಿಗೆ ಕೇಳಿದ್ರು.
ಅದ್ರ ಬಗ್ಗೆ ನನಗೇನು ಅನುಭವಿತ ಮಾತಾಡದೆ ಅದಕ್ಕೆ ಸೂಕ್ತವಾದಂಥ ಪ್ರಮಾಣವಾಗಿರತಕ್ಕಂಥ ವಾಕ್ಯದ ಉತ್ತರವನ್ನು ಹೇಳಿದ್ರು ಅಂತ ನಾನು ಎಲ್ಲ ಕಡೆ ಹೇಳ್ತೀನಿ ಅನ್ನುವಂಥ ಮಾತನ್ನು. ಇನ್ನೊಂದು ಮಾತು ನಿಮ್ಗೆ ಹೇಳುದಂದ್ರೆ, ಅವ್ರು ಮೊದಲೇ ಹೇಳ್ಯಾರ, ಎಲ್ಲ ಬಲ್ಲವರು ಯಾರು. ಲೈಟ್ ಬಂದವಪ್ಪ. ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ರೂ ಸರ್ವಜ್ಞ ಹೆಂಗ್ ಹೇಳ್ತಾನೆ ನೋಡ್ರಿ, ಎಲ್ಲ ಬಲ್ಲವರಂತೂ ಮೊದಲೇ ಯಾರು ಇಲ್ಲ. ಒಂದು ವೇಳೆ ಬಲ್ಲವರು ಇದ್ರು ಅಂತಂದ್ರೆ ಸಾಹಿತ್ಯ ಯಾರಿಗೂ ಇಲ್ಲ, ಎಲ್ಲರಲ್ಲಿಯೂ ಇಲ್ಲ ಅಂತ ಹೇಳ್ತಿರ್ತಾನೆ. ಹಂಗ ಮದಗೊಂಡ ಮಹಾರಾಜರು ಹುಟ್ಟುವಕ್ಕಿಂತ ನಮ್ಮ ಅಮೋಘ ಸಿದ್ಧನ ಸಿದ್ಧಟಿಯೊಳಗ ಹಿಂಗ ಬರೇ ಕಣ್ಣು ತೆರೆದ್ರನ್ನ ಗಿಡಗಳಿಗೆ ಉರಿ ಹತ್ತಬೇಕಿಟ್ಟು ಶಕ್ತಿಯವರು ಇದ್ರು. ಆದ್ರ ಕವಿತೆಗಳನ್ನ ಬರೆದು ಅಮೋಘ ಸಿದ್ಧನ ಲೀಲಾಮೃತ ಹಿಂಗೈತಿ ಅಂತ ಹೇಳುವವರು ಹಿಂದನೂ ಬಂದಿಲ್ಲ, ಇನ್ನು ಮುಂದೂ ಬಂದಿಲ್ಲ. ಈಗ ನಾವು ಅದೀವಿ. ಈಗ ನಮ್ಮ ಅವರು ಸತ್ಯಪ್ಪ ಸರ್ ಅವ್ರು ಹೇಳಿದರು, ಈಗ ಮದಗುಂಡ್ ಮಹಾರಾಜರು ಲಿಂಗದಾಗ ಆದ ಬಳಕ ಎರಡೇ ಮದಗುಂಡ್ ಮಹಾರಾಜರಂದ್ರೆ ಸಂಗೊಳ್ಳಿ ಮಹಾರಾಜರು ಅಂತ ಹೇಳಿದ್ರು. ಸರ್ ಅವರ ನಿಮಗಿನ್ನೂ ಕೂಡ ನಾ ಕೃತಜ್ಞತೆ ಹೇಳ್ತೀನಿ, ನಿಮಗಿನ್ನೂ 10 ಸಲ ನಮಸ್ಕಾರ ಮಾಡ್ತೀನಿ. ಏನು ಅಂತಂದ್ರೆ, ಮದಗೊಂಡ ಮಹಾರಾಜರು ಮಾಡಿದಂಥ ಈ ಧರ್ಮಕ್ಷೇತ್ರದ ಕೊಡುಗೆ ನಾನಷ್ಟೇ ಅಲ್ಲ, ನನಗೆ 1000 ಜನ್ಮ ಕೊಟ್ಟರು ಕೂಡ ಅವರ ಕಾರ್ಯ ಮಾಡೋಕ್ಕಾಗಲ್ಲ. ಅಂಥ ಒಬ್ಬ ಮನೋಭಾವ. ಆ ಬಳಿಕ ಅವರು ಗೀತೆಗಳನ್ನು ಬರೆದಾರ್ರಿ. ನಾನು 35 ವರ್ಷದ ಹಾಡ್ತಾ ಇದ್ದೀನಿ, ಇನ್ನೂ ಹಾಡಿನ ಅರ್ಥನೇ ಗೊತ್ತಾಗಿಲ್ಲ. ಶ್ಯಾಮ, ನಾ ಮಾತಾಡೋದು ಕೇಳಪ್ಪ. ಅವರು ಹಾಡಿದ ಹಾಡಿನ ಅರ್ಥ ಇನ್ನೂ ಇಲ್ಲಿ ತನಕ ಗುರುತಾಗಿಲ್ಲ. ಅದು ತಿಳ್ಕೊಳ್ಳಕ್ಕೆ ಆಗ್ಲಾರದಂಥ ಪದ್ಯಗಳು. ಒಂದು ಪದ ಬರೆದರು ಅವರು, ಮನಿ ಮಾರ ಇಲ್ಲ ಮಡದಿ ಮದಲಿ ಇಲ್ಲ ಮಗವೊಂದು ಹಡದೇನು. ಏನಪ್ಪ, ಮನಿನೂ ಇಲ್ಲ, ಮಾರನೂ ಇಲ್ಲ, ಹೆಣ್ತಿನೂ ಇಲ್ಲ, ಮಕ್ಕಳು ಇಲ್ಲ, ನಾ ಸನ್ಯಾಸಿನೂ ಅಲ್ಲ, ಗೃಹಸ್ಥನೂ ಅಲ್ಲ. ಮನಿ ಮಾರ ಇಲ್ಲ ಮಡದಿ ಮದಲಿ ಇಲ್ಲ ಮಗಬಂದು ಹಡದೇನೋ, ಗುರುವ ಕಾಣಲಿಲ್ಲ ಭಕ್ತಿ ಮಾಡಲಿಲ್ಲ ಪಡದೇನೋ ಅಂತ ಒಂದು ಗೀತೆ. ಮುಂದೆ ಹೇಳ್ತಾರೆ ಅವರು, 300 ವರ್ಷದ ಮುದುಕಿನ ಕಟ್ಟುಕೊಂಡು ಮುಗುಲಿಗೆ ಮುಟ್ಟೆ, ಬ್ರಹ್ಮ ವಿಷ್ಣು ಮಹಾದೇವ್ಗ ನೆಲವು ಮಾಡಿ ನೆಲಕಲಾರ್ದಂಗೆ ಕಟ್ಟೇನು. ಕೊನೆಗೆ ಹೇಳ್ತಾರೆ, ನಾನಾ ಎಂಬುವ ನಾರದನ ನಾಲಿಗೆ ಹಿಡಿದು ಕಿತ್ತಿ ಒಗದೇನೋ, ಮೀಸಲಡಗಿ ಮಾಡಿ 6 ತಿಂಗಳ ಮೇಲೆ ಆರಿಸಿ ಉಂಡೇನೋ ಅಂತ ಹೇಳ್ತಾನೆ. ಇದು ನಾ 35 ವರ್ಷದ ಹುಡುಕಲ್ಕತ್ತೀನಿ, ಸಿಗವಲ್ದು ಒಟ್ಟ. ಅವ್ರು ಹಿಂಗೆ ಹಾಡಿದ್ರು. ಕಡಿಕೋಳದ ಮಡಿವಳಪ್ಪ ಒಂದು ಗೀತೆ ಹಾಡ್ತಾರೆ. ಅವ್ರ ತಾಯಿ ಗಂಗಮ್ಮ ಹಾಡ್ತಾಳೆ, ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನಿಯಾಗಿಲ್ಲ, ಎಂಥದು ಜಗವೇ ತಾಯಿ ಜಾಣಿ ನಾ ಎಂದೂ ಸುಳ್ಳು ಹೇಳುವುದಿಲ್ಲ. ಉಂಡು ಉಟ್ಟು ತಿರುಗಲಿಲ್ಲ, ಮಿಂಡಿನ ಬಸರಾಗಲಿಲ್ಲ. ಇಲ್ಲೊಬ್ಬ ನಮ್ಮ ಶಾಸ್ತ್ರ ಮನುಷ್ಯ, ನಾವು ಮಲ್ಲಯ್ಯಪ್ಪ ವಗ್ಯ ಅಂತ ಇಲ್ಲೇ ಕೂತಾನಲ್ಲ, ಮುಂದೆ ಏನು ಮಾಡಲಿ, ಅತ್ಯಂತ ಅನುಭವಿ. ಅವನ ಮುಂದೆ ನಾವು ಏನು ಮಾತಾಡಬೇಕು? ಇವರೆಲ್ಲ ನಾವೆಲ್ಲ ಅವನಿಗೆ ಫೋನ್ ಹಚ್ಚಿ ಕೇಳೇ ಮಾತಾಡೋರು ನಾವೆಲ್ಲ. ನಮ್ಮ ಬಲಿಯನ್ ಗಂಟಿ ಇಲ್ಲ ಅದು. ಆದರೂ ಇಷ್ಟೆಲ್ಲ ಇದ್ರೂ ಇಲ್ಲದಂಗದನ್ನೆಲ್ಲ ಬಹಳ ಸಂತೋಷದ ಮಾತು. ಇಂಥ ಗೀತೆಗಳನ್ನು ಬರೆದಿದ್ದಾರೆ ಬಂಧುಗಳೇ. ಅದು ತಿಳ್ಕೊಳ್ಳೋಕ್ಕೆ ಎಷ್ಟೋ ದಿನಗಳನ್ನು ಹೋಗ್ತಾ ಇದ್ದಾವ. ಆದರೂ ವಿಷಯ ಅವರು ಇಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಯಾವುದು ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ. ಈಗ ಸನ್ಯಾಸದ ಬಗ್ಗೆ ಹೇಳಬೇಕಂತಂದ್ರೆ ನಮ್ಮ ಹಿರಿಯರಂತಿರ್ತಾರೆ, ಏಯ್ ಸಾಧು ನೆಲಿ ನೀರಿನೆಲಿ. ಮಲ್ಲಪ್ಪ
ಶಾಸ್ತ್ರಿ, ಸಾಧು ನೆಲಿ ನೀರಿನ ನೆಲಿ ಯಾರಿಗೂ ಗೊತ್ತಿಲ್ಲ. ಸಾಧು ಹಿಂಗೆ ಅದಾನಂತೇಳಿ ಹೇಳಕ್ಕೂ ಯಾರಿಂದ ಆಗ್ತದೇನಪ್ಪ? ಸಾಧ್ಯನೇ ಇಲ್ಲದು. ಐತಿ ಇರ್ಲಿ, ಆದರೆ ಶ್ರೇಷ್ಠತೆಯನ್ನ ಮಾಡಿ ತೋರಿಸ್ಲಿಕ್ಕೆ ಬರ್ತದೇನಪ್ಪ? ಬರ್ತದ? ಯಾವುದು ಶ್ರೇಷ್ಠ ಅಂತೀರಿ? ಬಸವಣ್ಣನವರು ಸನ್ಯಾಸಿಗಳಲ್ಲ, ಗೃಹಸ್ಥರೇ. ಮಾಳಿಂಗರಾಯ ಸನ್ಯಾಸಿಯಲ್ಲ, ಗೃಹಸ್ಥನೇ. ಆದ್ರೆ ಸನ್ಯಾಸತ್ವವನ್ನು ವಹಿಸಿಕೊಂಡವರಕ್ಕಿಂತಲೂ ಮಿಗಿಲಾದಂಥ ಕಾರ್ಯವನ್ನು ಈ ಭೂಮಂಡಲದ ಮೇಲೆ ಮಾಡಿದ್ದಾರೆ. ಆ ಪರಮಾತ್ಮನನ್ನ ಭೂಲೋಕಕ್ಕೆ ಕರೆಸ್ಕೊಂಡು ವರ್ಷಕ್ಕೊಮ್ಮ ದೀಪಾವಳಿಗೆ ಮುಂಡಸ ಆಗ್ತದಂತಂದ್ರೆ ಅವನಿಗೆ ಸನ್ಯಾಸ ಅಂತೀರೋ ಅವನಿಗೆ ಗೃಹಸ್ಥ ಅಂತೀರೋ? ಅಮೋಘ ಸಿದ್ಧ 3 ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, 1101 ಮಂದಿ, ಅವರಿಂದ 1700, 70 ಕೋಟಿ ತನಕ ಗಣನಾ ಮಾಡದ. ಆದರೆ ಪ್ರಪಂಚ ಮಾಡ್ಯಾನೋ ಮಾಡಿಲ್ಲ ಯಾರಿಗೂ ಗುರುತದೇನ್ರಿ ಹೇಳ್ರಿ? ಸನ್ಯಾಸನ ಬೇಕ ಇನ್ನು ಗೃಹಸ್ಥನ ಬೇಕಾ? ಒಂದಿಷ್ಟು ಅದ್ರ ಬಗ್ಗೆ ನಾವು, ಯಾಕಂದ್ರೆ ಅಗರಖೇಡ ಅಂತಂದ್ರೆ ಇಲ್ಲಿ ಶಾಸ್ತ್ರದ ಸೂತ್ರ ಮನೆ ಮತ್ತು ಇನ್ನೂ ಅನೇಕ ಬಸವಣ್ಣವರ ಪರಂಪರೆ ಮಠ, ಮತ್ತು ಇಲ್ಲಿ ಸದಾ ಶಾಸ್ತ್ರ ನಡೀತದೆ. ಮತ್ತೆ ಈ ಡೊಳ್ಳು ಡಪ್ಪಿನ ಹಾಡ, ಆಟ ನಾಟಕ, ಭಜನ, ಕೀರ್ತನ, ಪ್ರವಚನ, ಈ ಜಗತ್ತಿನೊಳಗೆ ಎಷ್ಟು ಮಂದಿ ಮಿಕ್ಕಿದವ್ರು ಇರ್ತಾರಲ್ಲ ಅಂಥವ್ರನ್ನ ತರಿಸ್ಕೊಂಡು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ನಾವು ಬಂದಿದ್ದು ಶಾಣ್ಯಾರಂತಲ್ಲ, ನಿಮ್ಮ ಪ್ರೀತಿಗಾಗಿ ಬಂದೀವಿ ವಿನಃ ನಮ್ಮಲ್ಲಿ ನಿಮ್ಮ ತೂಕದಷ್ಟು ವಿದ್ಯಾ, ಅದು ನಾನು ಪ್ರಮಾಣಬದ್ಧವಾಗಿ ಹೇಳ್ತೀನಿ, ನಮ್ಮ ಹತ್ರ ಅದಿಲ್ಲ. ಈ ಅಮೋಘ ಸಿದ್ದೇಶ್ವರದ ಅಪ್ಪ ಮದಗೊಂಡೇಶ್ವರ ಏನು ಕೆಲವು ಕಿವಿ ಮಾತುಗಳನ್ನು ಹೇಳಿ ಮತ್ತು ಸುಂದರವಾದಂಥ ಕೆಲವು ಹಾಡುಗಳನ್ನು ಬರೆದು ಇದನ್ನೇ ಹಾಡೋ ಚಲೋ ಹಾಡುತ್ತಿ ಅಂತ ಕೊಟ್ಟಿದ್ದು, ಅದನ್ನೇ ನಾವೆಲ್ಲ ಈ ಜಗತ್ತಿನ ಮೇಲೆ ಮಾಡ್ಕೋತ ಬಂದಾಗ ನೀವೇ ಪ್ರೀತಿಸ್ರೆ ಸಂಗೊಳ್ಳಿ ಮುತ್ಯ ಚಲೋ ಹಾಡ್ತಾನಪ್ಪ, ಚಂದ ಹಾಡ್ತಾನೆ, ಅವನಿಗೆ ಕರೆಸ್ರಿ ಅಂತ ಅನ್ಕೋತ ಬಂದೀವಿ. ಆದರೆ ಅವರು ನಾವು ಅಲ್ಲ. ಆದ್ದರಿಂದ ಈ ಸನ್ಯಾಸ ಮತ್ತು ಗೃಹಸ್ಥ ಅಂತಕ್ಕಂಥದ್ದನ್ನು ಹೆಚ್ಚಿಗೆ ಮಾಡಿ ತೋರ್ಸೋಕ್ಕಾಗಲ್ಲ. ಅದರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಚಿಂತನೆ ಅಂದ್ರೆ ಏನಪ್ಪ? ಸನ್ಯಾಸತ್ವ ಯಾಕೆ ತಗೋಬೇಕು, ತಗೊಳ್ಳುವ ಕಾರಣ ಏನು, ತಗೊಂಡ ಬಳಿಕ ಈ ಜಗತ್ತಿನೊಳಗೆ ಸಂಸಾರಿ ಮಾಡುವಂಥ ಕಾರ್ಯಗಳಾವು ಮತ್ತು ಸನ್ಯಾಸಿ ಮಾಡುವಂಥ ಕಾರ್ಯಗಳಾವು. ಇದ್ರ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಅನುವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಅದು ನೀವು ಒಪ್ಪಿಗೆ ಕೊಟ್ರೆ ಎಲ್ಲರದ್ದು ಒಪ್ಪಿಗೆದಪ್ಪ ಹಂಗೆ ಮಾತಾಡಲಿಕ್ಕೆ? ಚಪ್ಪಾಳೆ ಹೊಡ್ರಿ ನೋಡೋಣ ಎಲ್ಲರೂ. ಕೆಲವೊಬ್ರು ಹೊಡಿಲಿಲ್ಲಲ್ಲ, ಬ್ಯಾಡ ಅಂತೀರೇನು? ಎಲ್ಲರೂ ಹೊಡ್ರಿ. ಹಾಂ, ಆ ಬಳಿಕ ವಿಷಯ ನಾ ಹಿಡಿಯುವುದಿಲ್ಲ. ಶ್ಯಾಮವ್ರೆ ತಮ್ಮ, ಹಾಂ ಬರಿ. ಬಹುಶಃ ಈ ವಿಷಯ ಅಷ್ಟು ಸಲೀಸಾಗಿ ಇದು ಆಗಲ್ಲ, ಯಾಕಂದರೆ ಸನ್ಯಾಸಿ ಶ್ರೇಷ್ಠ ಸಂಸಾರಿಕ ಶ್ರೇಷ್ಠ ಅನ್ನೋದು ಸ್ವಲ್ಪ ಗುಡಾಂತರ ವಿಷಯ. ಅದಕ್ಕಾಗಿ ಬೆಳೆಸುವಂಥ ಇದು ಇರಲ್ಲ ಇದಕ್ಕೆ. ದಯವಿಟ್ಟು ಆನಂದ ಶ್ರೇಷ್ಠ ಪರಮಾನಂದ ಶ್ರೇಷ್ಠ ಎಂಬ ವಿಷಯದ ಮೇಲೆ ಚರ್ಚೆ ಮಾಡೋಂತ ದಯವಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಶಾಸ್ತ್ರಿ ಇದನ್ನು ಮಜಾ ಅದಪ್ಪ. ಮಲ್ಲಪ್ಪ ಶಾಸ್ತ್ರಿ ಕಡೆ ಗಮನ ಕೊಡೋ, ನನ್ನ ಮಾತಿನ ಕಡೆ. ಆನಂದ ಪರಮಾನಂದ ಅಂತಾರ ಅವರು, ಹೌದಾ? ಅವ್ರು ಇನ್ನೊಬ್ರು ಹೇಳ್ತಾರೆ, ಪರಬ್ರಹ್ಮದ ಸುಖ ಪರಮಾನಂದ ಸುಮ್ಮನೆ ಹ್ಯಾಂಗ ದೊರದಿತೋ ಕಂದ. ಸುಮ್ಮನೆ ಸಿಗ್ತದೆ ಇಲ್ಲ, ಆದ್ರೂ ಆನಂದ ಪರಮಾನಂದ ಈ ವಿಷಯ ಕುರಿತು ಮಾತಾಡ್ರಿ ಅಂತ ಹೇಳಿದ್ದಾರೆ. ಆ ವಿಷಯವನ್ನು ನಮಗೆ ನೆಲಕಿದಷ್ಟು ಮಾತಾಡ್ತಾ ಇದ್ದೀವಿ. ಆನಂದದ ವಿಷಯ ನಮ್ಮ ಸರ್ ಅವ್ರಿಗೆ ಬಿಟ್ಕೊಡ್ತೀವಿ. ಪರಮಾನಂದ ಒಂದಿಷ್ಟು ನಮ್ಮ ಕಡೆ ಇರಲಿ. ನಮಗೇನು ಅದರ ಬಗ್ಗೆ ಅನುಭವ ಆಗಿದೆ ಅದಾದಷ್ಟು ನಿಮ್ಮ ಮುಂದೊಂದು 4 ಮಾತನ್ನು ಹೇಳ್ತಾ, ಪರಮಾನಂದ ಆನಂದ, ಆನಂದ ಸುಖ ಭೋಗದಲ್ಲಿ ಅದ, ಪರಮಾನಂದ ಸುಖ
ಪಾರಮಾರ್ಥದಲ್ಲಿ ಅದು. ಆ ಬಳಿಕ ಒಂದು ಆನಂದ ತೀರ್ತದ, ಒಂದು ಆನಂದ ತೀರ್ಲಾರ್ದದ. ಅದೂನೇ ಮಡಿವಾಳಪ್ಪ ಹೇಳ್ತಾನೆ, ಎಂಥ ಆಕಳ ಕೊಟ್ಟ ಗುರುವೇ ಕಾಮ್ಧೇನು, ಹಗಲು ಇರಳು ಹಾಲಗರಿಯುವುದು ಒಂದೇ ಸವನು. ಮುಂದೆ ಹೇಳ್ತಾರೆ, ಉಂಡ ನೋಡಿದವನೇ ಬಲ್ಲ ಅದರ ಹೈನ ಅಂತ ಹೇಳಿದ್ದಾರೆ. ಆ ಹೈನಕ್ಕೆ ಗುಡ್ಡಾನೇ ತಂದು ಮುಂದಿಟ್ರು ಕೂಡ ಸಾಲಂಗಿಲ್ಲ. ಏನಿದು ಗುಡ್ಡೆಲ್ಲ ಹುಲ್ಲು ಬೆಳೀತದಲ್ಲ, ಅದನ್ನ ತಂದು ಅದ್ರ ಮುಂದೆ ಹಾಕಿದ್ರೆ ಸಹಿತ ಸಾಲಂಗಿಲ್ಲ ಅಂತ. ಬಾಯಾಗ ನೋಡ್ತೀರಾ ಒಂದು ಹಲ್ಲೇ ಇಲ್ಲ. ಇಷ್ಟು ವಿಚಿತ್ರ ಬರೀತಾರೆ ಅವರು. ಗುಡದಟ್ಟು ಹುಲ್ಲ ಕಣಿಕೆ ಸಾಲಂಗಿಲ್ಲ. ಇನ್ನ ಬಾಯಾಗ ನೋಡ್ತೀರಾ ಹಿಂಗೆ ತ್ಯಾರದ್ ನೋಡಿದ್ರೆ ಒಂದು ಹಲ್ಲಿಲ್ಲ. ಆದ್ರೆ ಆಕಳಿಗೆ ಅದಾವಪ್ಪ 1000 ಮಲಿ. ಹೇಳೇನಿಲ್ಲ, 1000 ಮಲಿ. ಇದು ಗುಡ್ಡದ ಮಹಾಂತನ ಹೆಸರ ಮೇಲೆ ಬಿಟ್ಟಾರ ಕಪಲಿ ಅಂಥೇಳಿ ಹಾಡ್ಕೊಂಡು ಬಂದಿದ್ದಾರೆ. ಆನಂದ ಪರಮಾನಂದ ಚಿಂತನೆ ನಾವು ಮಾಡ್ತೀವಿ. ಈಗ ನಮ್ಮ ಮಗ ವಿಜಯ್ ಕುಮಾರ್ ಅವರು ಏನು ಹಾಡ್ತಾರಂದ್ರೆ, ಗುರುವಮ್ಮ ಕಾಡಿ ನೋಡ್ದ, ಅಕ್ಕ ಸಾಲಿಗನೊಬ್ಬ ಒಂದು ವಸ್ತು ಮಾಡಬೇಕಾದ್ರೆ ಬೆಳ್ಳಿ ಬಂಗಾರವನ್ನು ಒಲಿ ಒಳಗೆ ತುರುಕಿ ಹಂಗೆ ಪರೀಕ್ಷೆ ಮಾಡ್ತಾನೆ. ಹಂಗೆ ಸದ್ಗುರುನಾಥನು ಭಕ್ತನನ್ನಾಗಿ ಮಾಡಿಕೊಳ್ಳಾಕ ಮತ್ತು ಶಿಷ್ಯನನ್ನಾಗಿ ಮಾಡಿಕೊಳ್ಳಾಕ ಪರೀಕ್ಷೆ ಮಾಡ್ತಾನೆ. ಯಾರನ್ನ ಮಾಡಿದ, ಯಾರಿಗೆ ಆಶೀರ್ವಾದ ಮಾಡಿದ ಅನ್ನುವಂಥ ಗೀತೆಯನ್ನ ನಮ್ಮ ಮಗ ನಿನ್ನೆನೂ ಕೂಡ ರಸಮಂಜರೊಳಗಿದ್ದ. ಅದರಾಗ ಬಹಳ ಸೈಲೆಂಟ್ ಅದ್ರಿ ಅವನಿಗೆ ಹಾಡ್ಲಿಕ್ಕೆ. ಇದು ನಾಕೇತಿ ನೇಗಿಲಿದ್ದಂಗ ರಾಮ, ಗಾಲಿ ನೇಗಿಲಿದ್ದು ಅವಾಗ. ಈಗೆಲ್ಲ ಟ್ರ್ಯಾಕ್ಟರ್ ಬಂದವ್ ಡಬಲ್ ಸೌಂಡು ಹಂಗದ ಮತ್ತ ರೊಕ್ಕನು ಅದ್ರಾಗ ಹೆಚ್ಚಿಗೆ ಬರ್ತಾವ. ಶ್ರೀ ಶರಣಬಸಪ್ಪ ಕುಂಭಾರ್ ಅವರು ಕೂಡ ಅಗರಖೇಡದ ಭಕ್ತರು. ಅವರೊಂದು ಗೀತೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಸುಮಾರು 20 ವರ್ಷಗಳಿಂದ ತಾವು ಮೊಬೈಲ್ ಮತ್ತು ಟ್ರ್ಯಾಕ್ಟರ್ ಗುಡಿಗಳ ಮೇಲೆ ಸದಾ ಕೇಳ್ತಾನೆ ಇದ್ದೀರಿ. ಆದರೂ ಅಪೇಕ್ಷೆ ಬೆರಿಕೆದ ಜೋಕಾಲ ಗಚ್ಚಿಡು ಕಾಲ ಅಂಥೇಳಿ ಈ ಹಾಡನ್ನೇ ಹಾಡಬೇಕಂತ 50 ರೂಪಾಯಿ ಕೊಟ್ಟಾರ. ಈಗ ನಾ ಹಂಗೆ 50 ರೂಪಾಯಿ 100ಕ್ಕೆ ಹಾಡೋದು ಬಿಟ್ಟಿನೆಪ್ಪ. ಈಗ ಅದು ಶ್ರೀ ಅಮೃತಪ್ಪ ಪಾಟೀಲ್ ಅವರು ಕೂಡ ಗ್ರಾಮದ ಹಿರಿಯರು ಮತ್ತು ಪ್ರಗತಿಪರ ರೈತರಾಗಿರತಕ್ಕಂಥವ್ರು 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಅಮೋಘ ಸಿದ್ದೇಶ್ವರನ ಕಂಗಿಲಿಂಗಮುತ್ತನ ಶಂಕರಲಿಂಗನ ಆಶೀರ್ವಾದ ಸದಾ ಇಲ್ಲಂತ ಹಾರೈಸ್ತಾರೆ. ಮಹಾಂತೇಶ್ ಬಂಡಗಾರ್ ಅವರು ಕೂಡ ಟಿಪ್ಪರ್ ಮಾಲೀಕರು ಒಂದು 100 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಶ್ರೀ ಅಮೋಘ ಸಿದ್ದೇಶ್ವರ ಶಂಕರಲಿಂಗಮುತ್ತನ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸ್ತಾ, ಆನಂದ ನಾವಿಯವರು ಕೂಡ ಒಂದು 100 ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಮ್ಮ ಗಂಗಲಿಂಗೇಶ್ವರ